ಹಲೋ ಗಾಯ್ಸ್, ವೆಲ್ಕಮ್ ಟು ಸಂಜೆಸ್ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾನು ಡೈಲಿ ವ್ಲಾಗ್ ನಾನು ಟೆಂಪಲ್ಗೆ ಹೋಗಿದ್ದೆ ಮತ್ತು ಟೆಂಪಲಿಂದ ಬಂದು ಏನೇನು ಮಾಡಿದ್ದೀನಿ ಅಂತ ಹಾಕಿದ್ದೀನಿ. ಮತ್ತು ಇನ್ನೊಬ್ಳು ಇಂಟ್ರೊಡ್ಯೂಸ್ ಆಗ್ತಿದ್ದಾಳೆ ವ್ಲಾಗ್ಗೆ. ಜಸ್ಟ್ ವಾಚ್. ಈ ದೇವಸ್ಥಾನ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದ್ದು. ಇವತ್ತು ಸ್ಯಾಟರ್ಡೆ ಅಂತ ನಾನು ಹೋಗಿದ್ದೆ. ನನ್ನ ಜೊತೆ ಫ್ರೆಂಡ್ ಕೂಡ ಬರ್ತಿದ್ಲು, ಆದರೆ ಅವ್ಳಿಗೆ ಎಕ್ಸಾಮ್ ಇದೆ ಅಂತ ಬಂದಿಲ್ಲ. ನಾನು ಹೋಗೋಷ್ಟೊತ್ತಿಗೆ ಇಷ್ಟು ದೊಡ್ಡ ಕ್ಯೂ ಆಗಿ ಹೋಗಿದೆ. ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ಹಿಡಿಯೋಕ್ಕೆ ಬಿಡಲ್ಲ, ಅದಕ್ಕೆ ನಾನು ಆಚೆ ಬಂದು ವಿಡಿಯೋ ಮಾಡಿದೆ. ನಾನು ಭಕ್ತಿಯಿಂದ ಬೇಡ್ಕೊಳಕ್ಕೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಅವ್ರು ಹಾಕೋ ಪ್ರಸಾದ ಅಂತೂ ತಿನ್ನಕ್ಕಂತೂ ಕಂಪಲ್ಸರಿ ನಾನು ಹೋಗ್ತೀನಿ. ಡನ್ ನಿರಂಜನ್, ದೇವಸ್ಥಾನಕ್ಕೆ ಏನಕ್ಕೆ ಬಂದಿದ್ಯಾ? ಇವತ್ತು ನಿಂದು ಡೌದು ಬರ್ಡೇ ಪ್ರೇ ಮಾಡಕ್ಕೆ. ಬ್ಲಾಗ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಸೈಕಾಯಿ ಸುಮ್ಮನೆ ಜಸ್ಟ್ ಕಿಡ್ಡಿಂಗ್ ಗೈಸ್. ಇವನು ನನ್ನ ಡಿಗ್ರಿ ಫ್ರೆಂಡ್, ಫಸ್ಟ್ ಮೇಲ್ ಫ್ರೆಂಡ್ ನನ್ನ ಕ್ಲಾಸಲ್ಲಿ ಆಗಿದ್ದು. ಓಕೆ, ಏನಾಯಿತು? ನಮ್ಮ 3 ಜನಕ್ಕೂ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಒಂದು ಮನೆಯಿಂದ ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದೆ ಟೈಮ್ ಪಾಸ್ ಮಾಡೋಕ್ಕೆ. ನಮ್ಮನೆ ಮುಖ ನೋಡಬೇಕು. ಓ ಹೌದೌದು, ನಮ್ಮನೆಯಿಂದ ನಾನು ಮನೆಗೆ ಹೋಗ್ತಾಯಿದ್ದೀರಿ. ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ 3 ಜನಕ್ಕೂ. ಆಯಿತು, ತಿಂದಿದ್ದಾಯಿತು, ಎಲ್ಲ ಆಯಿತು. ಮನೆ ಸುತ್ತೋದೇ ಇವಾಗ ಆಯಿತು. ಎಷ್ಟು ಬೋರ್ ಹೊಡಿತಿದೆ. ಈ ಕಾಲೇಜ್ ರಜೆ ಕೊಡ್ತಾರೆ, ಸೈಗ್ ಬೋರ್. ಎಲ್ಲೂ ಹೋಗಲ್ಲ, ಏನೂ ಮಾಡಲ್ಲ, ಸುಮ್ಮನೆ ಮನೆಗೆ ಕೂತ್ಕೊಬೇಕು. ಥ್ಯಾಂಕ್ ಗಾಡ್ ನೆಕ್ಸ್ಟ್ ಮಂತಿಂದ ನನಗೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಅಟ್ಲೀಸ್ಟ್ ಕಾಲೇಜ್ ನೋಡ್ತೀನಿ, ನನ್ನ ಫ್ರೆಂಡ್ಸ್ನ ನೋಡ್ತೀನಿ, ಸುತ್ತಾಡ್ತೀನಿ. ಐ ಕ್ಯಾನ್ ಡೂ ದಟ್. ಇವ್ರು ನೋಡ್ರಿ ಹೆಂಗೆ ಕೂತವ್ರೆ. ಮಾಡೋಕ್ಕೆ ಬೇರೆ ಇಬ್ಬರು. ಒಳಗಡೆ ಇನ್ನೊಬ್ರು ಇದ್ದಾರೆ, ಅವ್ರು ಸೋಸೋ ದಾನು ಕಮ್ಮಿಯರ್ ನೋಡಿ. ಶೀಸ್ ಧಾನ್ಯ ಕ್ಲೀನಾಗಿ ಬಾಚ್ಕೊತಾಳೆ ಎಲ್ಲ. ಅದೇನದು ಕ್ಲೀನಾಗಿ ಬಾಚಿತಾಳೆ ಹಂಗ. ಫೋಟೋಗೆ ಹೆಂಗೆ ಪೋಸ್ ಕೊಡೋದು? ನೆಕ್ಸ್ಟ್ ಆಮೇಲೆ ಸಾಕು. ನಿಂಗೆ ಯಾರು ಇಷ್ಟ? ಓಲ್ಡ್ ಇದೆಲ್ಲ ಓಲ್ಡು, ಪ್ಲೀಸ್ ಓಲ್ಡ್ ಮಾಡಬೇಡ. ನಿನ್ನ ಹತ್ರ ನಿಜ ಹೇಳು. ನಂಗೆ ರಂಜು ಅಕ್ಕ ಇಷ್ಟನಾ ಸಂಜು ಅಕ್ಕ ಇಷ್ಟನಾ? ರಂಜು ಅಕ್ಕ ಇಷ್ಟ ಇಲ್ಲ. ಮತ್ತೆ ರಂಜು ಅಕ್ಕ ಇಷ್ಟ ಇಲ್ಲ. ಅಶ್ವಿನಿ ಅಕ್ಕ ರಂಜು ಯಾರು ಇಷ್ಟ? ಸರಿ, ನಮ್ಮ 3 ಜನದಲ್ಲಿ ಯಾರು ಇಷ್ಟ ನಿನ್ಕ? ಅಲ್ಲ, 5 ಮೆಂಬರ್ಸಲ್ಲಿ ಸಂಜು ಅಕ್ಕನ, ರಂಜು ಅಕ್ಕನ, ಅಶು ಅಕ್ಕನ, ಓವಿ ಅಕ್ಕನ, ಲೇಖಿ ಅಕ್ಕನ, ಯಾರು ಇಷ್ಟ ನಿಂಗೆ? ಸಂಜೆ ಅಕ್ಕ. ಓಳು ಇದೆಲ್ಲ ಓಲ್ಡ್ ನಿಜ ಹೇಳು. ಸಂಜು ಅಕ್ಕ ಇಷ್ಟ ಅಂತೆ. ಓಲ್ಡ್ ಮಾಡ್ತಾಳೆ ಗಾಯ್ಸ್ ಇವಳಿಲ್ಲಿ. ಅವಳಿಗೆ ಅಶ್ವಿನಿ ಅಂದರೆ ಇಷ್ಟ. ಹಾಕೋದು ಸರಿ ಆಯಿತು ಬಾಯ್ರಿ, ಇಲ್ಲಿ ಮುಂದೆ ಬಾಯ್. ನಿನಗೆ ರಾಜ್ಯಮ್ಮ ಇಷ್ಟನಾ ನಿರಂಜಮ್ಮ ಇಷ್ಟನಾ? ನಿರಂಜಮ್ಮ ಬೇಕಾ ರಾಜ್ಯಮ್ಮ ಬೇಕಾ? ಹೇಳು. ಮೇನ್ ನಿನ್ನಂತೆ ರಾಜ್ಯಮ್ಮನ, ನಿರಂಜಮ್ಮ ಬೇಡ? ಈಗ ನನ್ನ ಡ್ಯಾಡಿ ನಾಗಮ್ಮ ಇಷ್ಟನ ಹೇಳಿ. ಸರಿ ಆಯಿತು. ನಿಂಗೆ ನಾಗಮ್ಮ ಇಷ್ಟನಾ ನಿಮ್ಮ ಡ್ಯಾಡಿ ಇಷ್ಟನಾ? ನನ್ನ ಡ್ಯಾಡಿ. ಮತ್ತು ನಿರಂಜಮ್ಮ ಬೇಕಾ ನಿಂಗೆ ರಾಜ್ಯಮ್ಮ ಬೇಕಾ? ರಾಜ್ಯಮ್ಮ ಬೇಕಾ? ನಿಮ್ಮ ಮಮ್ಮಿ ಬೇಡ, ನಿರಂಜಮ್ಮ ಬೇಡ? ಫುಲ್ಲು ಓಲ್ಡ್ ಮಾಡ್ತಾಳೆ ಇಲ್ಲಿ. ವಿಡಿಯೋಕ್ಕಂತ ಓಲ್ಡ್ ಮಾಡ್ತಾಳೆ. ಕರೆಕ್ಟಾಗಿ ಹೇಳ್ಬೇಕು ನೀನು.
ಹಾಂ. ರಾಜಿಯಮ್ಮ. ಅಕ್ಕ ಅಲ್ಲಿ 5 ಅಕ್ಕ ಅಲ್ಲಿ ಯಾರಿಷ್ಟ? ಸಂಜು ಅಕ್ಕ. ನಿಜ ಹೇಳು. ತಿರ್ಗಾ ಈ ತಿರ್ಗಾ ಅಲ್ಲ ಕೇಳಲ್ಲ, ಒಂದೇ ಸತಿನೇ ಕೇಳೋದು, ಆಗಲ್ಲ ಮತ್ತೆ ಮತ್ತೆ ಕೇಳಕ್ಕೆ ನಿಂಗೆ. ಇವಳೇ ದಾನಿ ಯಾವಾಗೂ ನಮ್ಮ ಮನೆಗೆ ಬರ್ತಾಳೆ ತಾನೇ? ನೀನು ರಾಜಮ್ಮ ಮನೆಗೆ ಏನಕ್ಕೆ ಬರೋದು, ನಮ್ಮ ಮನೆಗೆ ಏನಕ್ಕೆ ಬರೋದು ನೀನು? ಊಟ ಮಾಡಕ್ಕೆ ವಾಕಿಂಗ್ ಮಾಡಕ್ಕೆ. ಏನು ಮಾಡೋಕ್ಕೆ? ಊಟ ಮಾಡಕ್ಕೆ ವಾಕಿಂಗ್ ಮಾಡಕ್ಕೆ. ಮತ್ತೇನಕ್ಕೂ ಬರೋಲ್ಲ ನೀನು? ಅಷ್ಟೇನಾ? ತಿನ್ನಕ್ಕೆ ಮತ್ತೆ ವಾಕಿಂಗ್ ಮಾಡಕ್ಕೆ ಅಷ್ಟೇನಾ? ಅದರ ನಮ್ಮ ಆಟ ಆಡಕ್ಕೆ. ಆಟ ಆಡಕ್ಕ? ಏನು ಆಟ ಆಡ್ತೀಯಾ? ಅದರ ಫೋನ್ ನೋಡ್ತೀನಿ. ಅದರ ಅಜ್ಜಿ ಅಕ್ಕ ಮನೆಗೆ ಹೋಗ್ತೀನಿ. ಅದರ ತಿರ್ಗಾ ಆಟ ಆಡ್ತು ತಿನ್ಬಿಟ್ಟು ಮನೆಗೆ ಹೋಗ್ತೀನಿ. ನೋಡಿ ಗಾಯ್ಸ್, ಇವಳು ನಮ್ಮ ಮನೆಗೆ ತಿನ್ನಕ್ಕೆ ಬರ್ತಾಳೆ ಅಂತೆ. ಫೋನ್ ನೋಡೋಕ್ಕೆ, ವಾಕಿಂಗ್ ಮಾಡೋಕ್ಕೆ ಮತ್ತು ರಂಜು ಅಕ್ಕ ಮನೆಗೆ ಹೋಗೋಕೆ ಅಷ್ಟೇ ಅಂತ ಅವಳು ಬರೋದು. ಇನ್ನೇನಕ್ಕೂ ಬರಲ್ಲ ಅಂತ. ಮಲ್ಗಕ್ಕೆ ಬರಲ್ಲ ನಮ್ಮ ಮನೆಗ. ಸಣ್ಣ ಇದ್ದ ನಾ ಮಲ್ಕೊಂತೀನಿ. ಸಣ್ಣ ಇದೆಯಲ್ಲ ಇವಾಗ ಮಲ್ಕೋ. ಸಣ್ಣ ಇದೆಯಲ್ಲ ಈಗ ಮಲ್ಕೊತೀನಿ. ನೈಟಲ್ಲಿ ಮಲ್ಕೊಳ್ಳ. ನೈಟಲ್ಲಿ ಮಲ್ಕೋ. ಹಾಯ್ ಗಾಯ್ಸ್, ಈಗ ನಾನು ನೈಟಲ್ಲಿ ಮಲ್ಕೊಳ್ಳ, ಸಣ್ಣಲ್ಲಿ ಮಲ್ಕೊತೀನಿ. ನನ್ನ ರಾಜಾಗ ಫೋನ್ ನೋಡ್ತಾಳೆ, ನನ್ನ ಅಕ್ಕ ಮೊಬೈಲ್ ನೋಡ್ತಾಳೆ, ವಿಡಿಯೋ ಮಾಡ್ತಾ ಇದ್ದಾಳೆ ನನ್ನ ಅಕ್ಕ. ಅದಕ್ಕೆ ನಾನೇ ಬರ್ತೆ. ಇವಳು ತಮಿಳ್ ಮಾತಾಡೋದು ನಮ್ಮ ಜೊತೆ ಸೇರ್ಕೊಂಡು ಕನ್ನಡ ಕಲ್ತಿದ್ದಾಳೆ. ಹಾಗಾದ್ರೆ ನಾನು ಒಂದು ಫೋನ್ ನೋಡ್ತೀನಿ. ಈಗೆಲ್ಲ ಫೋನ್ ನೋಡೋಕ್ಕೆ ಫೋನ್ ಎತ್ಕೊಂಡು ಬಂದೆ. ನೀನು ನೋಯ್ ಅಂದರೆ ಅಲ್ಲಿ ಏನೂ ಕೇಳಿಸಲ್ಲ, ಅಲ್ಲಿ ಕ್ಲೀನಾಗಿ ಮಾತಾಡಬೇಕು. ಅದಕ್ಕೆ ನಾನು ನಮ್ಮ ಇಲ್ಲಿ ಬರ್ತಾ ಇದ್ದೆ. ನೀ ಏನಿದು ಇದೇನಿದು ಇದೆ ಏನಿದು? ಜಿಸ್ತಿ. ಹಾಂ, ಜಿಸ್ತಿ. ದೃಷ್ಟಿ ದೃಷ್ಟಿ. ಸರಿ, ಇದೇನಿದು? ಐಲ್ಯಾಶ್. ಹಾಂ, ಏನದು? ಐಲ್ಯಾಶ್. ಐಲ್ಯಾಶ್. ನನ್ನ ಕಣ್ಣಲ್ಲಿ ಅದಕ್ಕೆ ನಾನು ಐಲ್ಯಾಶ್ ನೋಡಿದೆ. ಹಬ್ಬ ಮೇಕಪ್ಪು ಮೇಕಪ್ ಹಾಕೊಂಡೆ. ನಾನು ಸ್ಕೂಲ್ಗೆ ರೆಡಿ ಇದ್ದೆ. ಇವಳಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ದೃಷ್ಟಿ ಪಟ್ಟಿರಬೇಕು. ಈ ಐಲೈನರ್ ಹಿಂಗೆ ಫುಲ್ ಅಲ್ಲ, ಬರೀ ಇಲ್ಲಿ ಮಾತ್ರ ವಿಂಗ್ಸ್ ಥರ ಹಿಂಗಿರಬೇಕು. ಮತ್ತು ಅದಕ್ಕೆ ನಾನು ಎಲ್ಲ ಮೇಕಪ್ ಮಾಡ್ಕೊಂಡೆ. ಆಮೇಲೆ ಲಿಪ್ಸ್ಟಿಕ್ ಬೇಕಾ? ಲಿಪ್ಸ್ಟಿಕ್ ಬಂದು ನಾನು ಹಾಕ್ಕೊಂತೀನಿ. ನಮ್ಮ ಮಮ್ಮಿಲ ಸಮ್ಟೈಮ್ಸ್ ನನ್ನ ಐಲ್ಯಾಶು ಮೇಕಪ್ಲ ಹಾಕ್ಕೊತಾರೆ. ನಾನು ಲಿಪ್ಸ್ಟಿಕ್ ಹಾಕ್ಕೊತೀನಿ ಹಾಲಾಗಿ ಕೊಟ್ಬಿಟ್ಟು. ಸೊ ನನ್ನ ತಾತ ರೆಡಿ ಮಾಡಿಬಿಟ್ಟು. ಇವಳಿಗೆ ಮನೆಗಿರೋವಾಗೂ ಲಿಪ್ಸ್ಟಿಕ್ ಬೇಕು, ಆಚೆ ಹೋದ್ರೂ ಲಿಪ್ಸ್ಟಿಕ್ ಬೇಕು ಇವಳಿಗೆ. ಅದಕ್ಕೆ ನಾನು ನನಗೂ ಅದಕ್ಕೆ ನಾನು ಬೈದಿದ್ದೀನಿ ಇವಳಿಗೆ, ಲಿಪ್ಸ್ಟಿಕ್ ಹಾಕೊಂಡ್ರೆ ಬ್ಲ್ಯಾಕ್ ಹತ್ತದೆ, ಹಾಕೊಂಬಾರ್ದು, ಎಲ್ಲಾದ್ರೂ ಆಚೆ ಹೋಗೋವಾಗ ಮಾತ್ರ ಹಾಕೊಬೇಕು ಅಂತ. ಅದಕ್ಕೆ ಇವಾಗ ಹಾಕೊಂಡಿಲ್ಲ. ಡೈಲಿ ಲಿಪ್ ಬಾಮ್ ಹಾಕ್ಕೊತೀನಿ. ಇವಳೇ ಹಾಕೊಬೇಕು, ಅದು ಕೂಡ ಲಿಪ್ಸ್ಟಿಕ್ ಕೂಡ ಇವಳೇ ಹಾಕೊಬೇಕು. ನಾವೆಲ್ಲ ಹಾಕಿದ್ರೆ ಸರಿ ಇಲ್ಲ ನನಗೆ ಕಂಡ್ಬಿಟ್ಟು ಹತ್ಕೊಂಡು ಕುತ್ಕೊಂಡು ಬಿಡ್ತಾಳೆ. ಒರ್ಸೋರು ಸುಮ್ಮನೆ ಇರಲ್ಲ. ಹಾಗಾದ್ರೆ ನಾನು ಅಕ್ಕ ಬೈತಾರಲ್ಲ, ಸೊ ಲಿಪ್ ಬಾಮ್ ಹಾಕ್ಕೊತೀನಿ. ಯಾಕ ಬೈಯೋದು? ಲಿಪ್ಸ್ಟಿಕ್ ಹಾಕೋಕ್ಕೆ. ಯಾಕ ಬೈಯೋದು ನಿನ್ನ ಲಿಪ್ಸ್ಟಿಕ್ ಹಾಕೋದು ದಿನ ಅಂತ? ಸಮ್ಟೈಮ್ಸ್ ಬೈತಾರೆ. ಅದೇ ಹೆಸ್ರೇನು ಅಕ್ಕ ಹೆಸರು? ಸಂಜೆ ಅಕ್ಕ ಸಂಜೆ. ಬೈತಾರೆ. ಅದಕ್ಕೆ ನಾನು ಅಕ್ಕ ಹೇಳ್ಕೊಟ್ಟಿಲ್ಲ ಮಾಡ್ತಾ ಇದ್ದೀನಿ. ಲಿಪ್ ಬಾಮ್ ತಿಳ್ಕೊತೀನಿ. ಅದಕ್ಕೆ ಹೇಳಿದ್ದೀನಿ ಲಿಪ್ಸ್ಟಿಕ್ ಹಾಕ್ಬಾರ್ದು, ಡೈಲಿ ಲಿಪ್ ಬಾಮ್ ಬೇಕಾದ್ರೆ ಹಾಕು ಅಂತ. ಅದಕ್ಕೆ ಡೈಲಿ ಲಿಪ್ ಬಾಮ್ ಹಾಕೊಂಡೆ, ಲಿಪ್ಸ್ಟಿಕ್ ಹಾಕಿಲ್ಲ. ಗುಡ್ ಗರ್ಲ್. ಲಿಪ್ ಬಾಮ್ ಹಾಕೊಳ್ತೀನಿ. ಗುಡ್ ಗರ್ಲ್. ಅಕ್ಕ ಮನೆಗೆ ಲಿಪ್ ಬಾಮ್ ಹಾಕೊಂತ. ನಮ್ಮ ಮನೆಗೆ ಬಂದ್ರೆ ಲಿಪ್ ಬಾಮೇ ಹಾಕೊಬೇಕಿಲ್ಲ, ಆದರೆ ಆಚೆ ಹೋಗೋವಾಗ ಮಾತ್ರ ಲಿಪ್ಸ್ಟಿಕ್ ಅವಳಿಗೆ. ಅದಕ್ಕೆ ನಾನು ಲಿಪ್ ಬಾಮೇ ಹಾಕೊತೀನಿ. ಈ ಜುಟ್ಟಿ ಯಾರು ಹಾಕಿದ್ ನಿಮಗೆ? ಅಲ್ಲ, ನಾನು ಅಮ್ಮ ಅಕ್ಕ ಯಾರನ್ನ ಹಾಕ್ಕೊಂತಾರೆ. ಯಾರಾದರೂ ಹಾಕ್ತಾರಾ? ಅದಕ್ಕೆ ನಾನು ರೆಡಿ ಆಗುತ್ತೆ. ಇದು ರೆಡಿ ಆಗಿರೋದ ನಿನ್ನ? ನೋಡು ತಲೆಲ್ಲ ಹೆಂಗಂಗದೆ, ಇದು ರೆಡಿ ಆಗಿರೋದ ನೀನು? ಅದಕ್ಕೆ ಮಾಡ್ಕೊಂಡು ಅಕ್ಕ ಜೊತೆ ಮಾಡ್ಕೊಂಡು ಸಾಕು ಸಾಕು. ಉನ್ನಂತಾರೆ ಮಾಡೋಣ. ಇವಳು ರೀಲ್ಸ್ ಹುಚ್ಚು ರಾಣಿ ಅಂದರೆ ರೀಲ್ಸ್ ಹುಚ್ಚು. ಸರಿ ಸಾಕು, ಹೋಗಿಲಿ. ಉನ್ನಂತಾರೆ ಏನು ಬೇಕಾಗಿಲ್ಲ, ಹೋಗು. ಉನ್ನಂತಾರೆ ಬಲುತ್ತಾರೆ ಉಂಡನಿಕ್ಕಿ ಬಿಟ್ಟಿದ್ದಾರೆ. ಬಾಯ್ ಬಾಯ್. ಬಾಯ್ ಬಾಯ್. ಇವಾಗ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲರಿಗೂ ಏನು
ಪೊಟ್ಯಾಟೊ ಬಾಲ್ಸ್. ಸೊ ಅದು ಮಾಡೋಕ್ಕೆ ಫಸ್ಟು ನಾವು ಕಟ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ಬೇಕು. ಓಕೆ, ಪೊಟ್ಯಾಟೊ ಬಾಲ್ಸ್ ಮಾಡೋಕ್ಕೆ ಫಸ್ಟು ನಾನು 5 ಪೊಟ್ಯಾಟೋಸ್ ಎತ್ಕೊಂಡಿದ್ದೀನಿ. 5 ಪೊಟ್ಯಾಟೋಸ್ ಎತ್ಕೊಂಡು ಪೊಟ್ಯಾಟೋನ ಪೀಲ್ ಮಾಡಿ ಆಮೇಲೆ ಕುಕ್ಕರ್ಗೆ ಹಾಕಿ ಬೇಯಿಸ್ಬೇಕು, ಸ್ಮ್ಯಾಶ್ ಮಾಡಬೇಕು ನಾವು. ಸೊ ಫಸ್ಟು ನಾನು ಪೀಲ್ ಮಾಡ್ಕೊತೀನಿ. ಸೊ ನಾನು ಕಟ್ ಮಾಡಿಕೊಂಡು ಈ ಥರ 1 ಪೊಟ್ಯಾಟೋಲಿ 4 ಪೀಸಸ್ ಮಾಡ್ಕೊಂಡಿದ್ದೀನಿ. 4 ಇಲ್ಲಾಂದರೆ 2 ಆದರೂ ಮಾಡ್ಕೊಳ್ಬೋದು, ಆದರೆ ನಾನು 4 ಪೀಸಸ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ನೀರು, ಇಷ್ಟು ನೀರು ಹಾಕ್ಕೊತೀನಿ. ಜಾಸ್ತಿ ಹಾಕ್ಕೊಂಡ್ರೆ ಫುಲ್ಲು ವಾಟರೆಲ್ಲ ಆಚೆ ಬಂದುಬಿಡ್ತದೆ ವಿಸ್ಲು ಬರೋವಾಗ. ಸೊ ಉಪ್ಪು ಸ್ವಲ್ಪ ಇಷ್ಟು ಉಪ್ಪು ಸಾಕು. ಆಮೇಲೆ ಅಷ್ಟೇ. ಆಮೇಲೆ ಇವಾಗ ವಿಸ್ಲು ಕೊಡಬೇಕು. ಇದು 5 ವಿಸಿಲ್ಸ್ ಬಂದರೆ ಸಾಕು. ಅದು ನುಣ್ಣಗಾಗಿರುತ್ತೆ. 5 ವಿಸಿಲ್ಸ್ ಬರೋ ಅಷ್ಟೊತ್ತಿಗೆ ನುಣ್ಣಗಾದರೆ ಸಾಕು. ಸೊ ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡುವ. ಓಕೆ, ಬೆಂದಿದೆ. ನಾನು ಸ್ಮ್ಯಾಶ್ ಮಾಡೋಕ್ಕೆ ಪೊಟ್ಯಾಟೋಸ್ನ ಬೌಲ್ಗೆ ಹಾಕ್ಕೊಂಡೆ. ಸೊ ಸ್ಮ್ಯಾಶ್ ಮಾಡಬೇಕು. ಕೈಯಲ್ಲಿ ಸ್ಮ್ಯಾಶ್ ಮಾಡೋಣ ಅಂದರೆ ಬಿಸಿ ಇದೆ. ಸೊ ನಾನು ಇದರಲ್ಲಿ ಸ್ಮ್ಯಾಶ್ ಮಾಡುವೆ. ಓಕೆ, ಆಗಿದೆ. ಸೊ ಇದ್ರಿಗೆ ಸ್ವಲ್ಪ ಅಕ್ಕಿ ಹಸಿಟ್ಟು, 3 ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ತೀನಿ ನಾನು. ಮತ್ತು 1 ಸ್ಪೂನ್ ಮತ್ತು ಕಾರ್ನ್ಫ್ಲವರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಲಾಸ್ಟ್ನಲ್ಲಿ ಖಾರ, ಎಷ್ಟು ಬೇಕೋ ಅಷ್ಟು ಖಾರ. ನನಗೆ ಸ್ವಲ್ಪ ಖಾರನೇ ಇರಬೇಕು, ಸಾಕು. ಆಮೇಲೆ ಜಾಸ್ತಿ ಖಾರ ಹೋಗ್ಬಿಟ್ರೆ ದಾನು ತಿನ್ನಲ್ಲ. ಸೊ ಇವಾಗ ಮಿಕ್ಸ್ ಮಾಡುವ. ಸೊ ಮಿಕ್ಸಿಂಗ್ ಆಗಿದೆ ಗಾಯ್ಸ್. ಮಿಕ್ಸಿಂಗ್ ಆಗಿದೆ. ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ತಗೊಂಡು ರೌಂಡ್ ಮಾಡಿ ತಿರುಗಿಕ್ಬೇಕು. ಈ ಥರ ರೌಂಡ್. ಇಷ್ಟು ಯಾವ ಸೈಜ್ ಬೇಕಾದರೂ ಮಾಡ್ಕೊಬೋದು. ನನಗೆ ಸ್ವಲ್ಪ ಸಣ್ಣ ಸೈಜು. ದಪ್ಪ ಕೂಡ ಮಾಡ್ಬೋದು, ಸಣ್ಣ ಕೂಡ ಮಾಡ್ಬೋದು. ಈಗ ಬಾಲ್ಸ್ ಮಾಡಿದ್ದಾಯಿತು. ಇದನ್ನು ಇವಾಗ ಎಣ್ಣೆಗೆ ಬಿಡಬೇಕು. ಈಗ ಎಣ್ಣೆಗೆ ಬಿಟ್ಟಿದ್ದಾಯಿತು. ನಾವಿದನ್ನ ಸಿಮ್ಮಲ್ಲಿ ಇಕ್ಕಿ ಮಾಡಬೇಕು. ಇಲ್ಲಾಂದರೆ ನಾವು ಜೋರಾಗಿ ಇಕ್ಕಿದ್ರೆ ಆಮೇಲೆ ರೋಸ್ಟ್ ಆಗೋಗ್ಬಿಡ್ತದೆ.
ಕ್ರಿಸ್ಪಿಯಾಗಿದೆ. ಸೊ ಇದು ಫಸ್ಟ್ ರೌಂಡ್, ದಿಸ್ ಇಸ್ ಸೆಕೆಂಡ್ ರೌಂಡ್. ಓಕೆ ಡನ್ ಗಾಯ್ಸ್. ಇದ್ರಿಗೆ ಸ್ವಲ್ಪ ಚಾಟ್ ಮಸಾಲ ಇಲ್ಲಾಂದರೆ ಖಾರದ ಪುಡಿ, ಉಪ್ಪು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉದುರಿಸ್ಕೊಂಡು ಆಮೇಲೆ ಸಾಸ್ ಹಾಕೊಂಡು ತಿಂದರೆ ಸಖತ್ತಾಗಿರ್ತದೆ. ಸೊ ಫೈನಲಿ ನಾನು ಪೊಟ್ಯಾಟೊ ಬಾಲ್ಸ್ನ ಮಾಡಿದ್ದೀನಿ. ಹೇಗಿದೆ ಮಮ್ಮಿ? ಸೂಪರ್. ಹೇಗೈತೆ ರೆಡಿ? ಏನೋ ಚೆನ್ನಾಗೈತಮ್ಮ, ಸುಮಾರಾಗೈತೆ, ಪರವಾಗಿಲ್ಲ. ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಚೆಂದಾಗಿ ಮಾಡು. ಇನ್ನೊಂದು ಸ್ವಲ್ಪ ಇದಕ್ಕೇನು ಸಾಸ್ ಗೀಸ್ ಏನಾದ್ರು ಹಾಕ್ಕೊಡ್ತೀಯಾ? ಸೊ ನಾನು ಟೇಸ್ಟ್ ಮಾಡೋ ಟೈಮ್. ನಾನು ಮಾಡಿರೋದು ಹೆಂಗೆ ಅಂತ ಗೊತ್ತಿಲ್ಲ. ಚಂದಿದೆ, ಪರವಾಗಿಲ್ಲ, ನಾನು ಮಾಡಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.